ಇಷ್ಟ ಆಗಿತ್ತು ನನಗೆ. ಸೊ ಅದಕ್ಕೆ ನನಗೆ ಫ್ಯಾನ್ ಗರ್ಲ್ ಮೂಮೆಂಟ್ ಆದರೂ ಕೂಡ ಲೈಕ್ ಸೊ ಹಂಬಲ್ ಅಂತಲೂ ಅನಿಸೋದು ಯಾವಾಗಲೂ ಕೂಡ. ಸೊ ದಟ್ಸ್ ವೈ ಲೈಕ್ ಐ ಲವ್ಡ್ ವರ್ಕಿಂಗ್ ವಿತ್ ಹಿಮ್. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನೀವೆಲ್ಲೇ ಯಾವುದೇ ಶೋಗೆ ಹೋದ್ರೆ ಬಿಗ್ ಬಾಸ್ ಬಂದಾದಮೇಲೆ ಬಳೆಗಳು ಹಾಕೋತಾ ಇದ್ದೀರಾ. ಬಳೆಗಳು ಸಮಥಿಂಗ್ ಇಟ್ಸ್ ಇಂಡಿಕೇಟಿಂಗ್ ಅಂತ ಹೇಳ್ಬೋದು. ಕಿಚ್ಚನ ಚಪ್ಪಾಳೆ ಒಂದು ಸಿಕ್ತು ನಿಮ್ಮ ಬಳೆಗೆ. ಏನಾದರೂ ಇದ್ರ ಬಗ್ಗೆ ಏನೋ ಉದ್ದೇಶ ಇಟ್ಕೊಂಡು ಬಳೆ ಹಾಕ್ಕೊಂಡು ಈ ರೀತಿ ಏನಾದರೂ ಥಾಟ್ಸ್? ಬಳೆ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ. ಅದರಲ್ಲೂ ನಾನು ಇವಾಗಲ್ಲ, ಬಿಗ್ ಬಾಸ್ ಹೋಗೋ ಮುಂಚೆ ನೀವು ನಂದು ಯಾವುದೇ ಫೋಟೋ ನೋಡಿದ್ರು ಟ್ರೆಡಿಷನಲ್ ಹಾಕಿದ್ರೆ ಕೈ ತುಂಬ ಬಳೆ ಹಾಕೊಳ್ತೀನಿ ನಾನು. ನಂಗೆ ತುಂಬ ಇಷ್ಟ ಅದಕ್ಕೆ. ಇವಾಗ ವೆಸ್ಟರ್ನ್ ಹಾಕೊಂಡ ತಕ್ಷಣ ಬಳೆ ಹಾಕೊಳ್ಳೋಕ್ಕಾಗಲ್ವ ಅಲ್ವಾ, ಬಿಕಾಸ್ ಅದಕ್ಕೆ ಆಗಿರುವಂಥ ಬೇರೆ ಆಕ್ಸರೀಸ್ ಇರ್ತವೆ. ಸೊ ಅಂಥದ್ದೇನು ಮೆಸೇಜ್ ಓರಿಯೆಂಟೆಡ್ ಅಂಥದ್ದೇನೂ ಇಲ್ಲ. ಬಿಗ್ ಬಾಸ್ ಮನೇಲಿ ಏನು ನಡೆದಿದೆಯೋ ಅದು ಆ ಸಿಚುವೇಷನಲ್ಲಿ ಅದು ಸರಿ ಇತ್ತು ಆ್ಯಂಡ್ ಹಾಗೆ ಮಾತಾಡಬಾರ್ದು ಅನ್ನೋ ರೀತಿಗೆ ನಾನು ಆಡಿದ್ದೆ. ಸೊ ಅದು ನಾನು ಎಲ್ಲ ಕಡೆ ಸಿಂಬಲ್ ಆಗಿ ಇಟ್ಕೊಂಡು ಹೋಗೋದು ತಪ್ಪು ಅಂತ ನಾನು ಹೇಳ್ತೀನಿ. ಬಿಕಾಸ್ ಅಲ್ಲಿ ಜಸ್ಟಿಸ್ ಸಿಕ್ಕಿದೆ. ಆಡಿರುವಂಥ ಮಾತು ಬೇರೆ ಯಾರೂ ಬಳಸಬಾರ್ದು, ಅದಕ್ಕೋಸ್ಕರ ಅಲ್ಲಿ ಆಗಿರೋದು. ಅದಕ್ಕೊಂದು ರೆಸ್ಪೆಕ್ಟ್ ಇದೆ, ಡಿಗ್ನಿಟಿ ಇದೆ. ಬಳೆ ಅನ್ನೋದು ನನ್ನ ಪ್ರಕಾರ ಇಟ್ಸ್ ಪಾಸಿಟಿವಿಟಿ. ಪ್ರತಿ ಸಲ ಅದು ವೈಬ್ರೇಟ್ ಆಗ್ತಿರ್ಬೇಕಿದ್ರೆ ಅದೊಂದು ಶಬ್ದ ಕ್ರಿಯೇಟ್ ಮಾಡುತ್ತೆ, ಅದರಿಂದ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ. ನಾವು ಹೇಗೆ ದೇವಸ್ಥಾನದಲ್ಲಿ ಹೋದ ತಕ್ಷಣ ಗಂಟೆ ಶಬ್ದಕ್ಕೆ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೋ, ಅದೇ ಥರ ಬಳೆ ವೈಬ್ರೇಟ್ ಆದಾಗ ನಮ್ಮ ನರ್ವ್ ಸಿಸ್ಟಮಿಗೂ ನಮಗೆ ಒಳ್ಳೆದಾಗುತ್ತೆ, ಬಾಡಿಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಹೌದು, ಅದಕ್ಕೆ ಹಳೆ ಕಾಲದಿಂದ ನಾನು ಬಳೆ ಹಾಕ್ತಾ ಬಂದಿರೋದು. ಅದಕ್ಕೆ ಆ ಪಾಸಿಟಿವಿಟಿ ಅರ್ಥ ಇದೆ ಹೊರತು ಬೇರೆ ಯಾವುದೂ ಇಲ್ಲ. ಇಷ್ಟ ಆಗಿತ್ತು ನನಗೆ. ಸೊ ಅದಕ್ಕೆ ನನಗೆ ಫ್ಯಾನ್ ಗರ್ಲ್ ಮೂಮೆಂಟ್ ಆದರೂ ಕೂಡ ಲೈಕ್ ಸೊ ಹಂಬಲ್ ಅಂತಲೂ ಅನಿಸೋದು ಯಾವಾಗಲೂ ಕೂಡ. ಸೊ ದಟ್ಸ್ ವೈ ಲೈಕ್ ಐ ಲವ್ಡ್ ವರ್ಕಿಂಗ್ ವಿತ್ ಹಿಮ್. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನೀವೆಲ್ಲೇ ಯಾವುದೇ ಶೋಗೆ ಹೋದ್ರೆ ಬಿಗ್ ಬಾಸ್ ಬಂದಾದಮೇಲೆ ಬಳೆಗಳು ಹಾಕೋತಾ ಇದ್ದೀರಾ. ಬಳೆಗಳು ಸಮಥಿಂಗ್ ಇಟ್ಸ್ ಇಂಡಿಕೇಟಿಂಗ್ ಅಂತ ಹೇಳ್ಬೋದು. ಕಿಚ್ಚನ ಚಪ್ಪಾಳೆ ಒಂದು ಸಿಕ್ತು ನಿಮ್ಮ ಬಳೆಗೆ. ಏನಾದರೂ ಇದ್ರ ಬಗ್ಗೆ ಏನೋ ಉದ್ದೇಶ ಇಟ್ಕೊಂಡು ಬಳೆ ಹಾಕ್ಕೊಂಡು ಈ ರೀತಿ ಏನಾದರೂ ಥಾಟ್ಸ್? ಬಳೆ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ. ಅದರಲ್ಲೂ ನಾನು ಇವಾಗಲ್ಲ, ಬಿಗ್ ಬಾಸ್ ಹೋಗೋ ಮುಂಚೆ ನೀವು ನಂದು ಯಾವುದೇ ಫೋಟೋ ನೋಡಿದ್ರು ಟ್ರೆಡಿಷನಲ್ ಹಾಕಿದ್ರೆ ಕೈ ತುಂಬ ಬಳೆ ಹಾಕೊಳ್ತೀನಿ ನಾನು. ನಂಗೆ ತುಂಬ ಇಷ್ಟ ಅದಕ್ಕೆ. ಇವಾಗ ವೆಸ್ಟರ್ನ್ ಹಾಕೊಂಡ ತಕ್ಷಣ ಬಳೆ ಹಾಕೊಳ್ಳೋಕ್ಕಾಗಲ್ವ ಅಲ್ವಾ, ಬಿಕಾಸ್ ಅದಕ್ಕೆ ಆಗಿರುವಂಥ ಬೇರೆ ಆಕ್ಸರೀಸ್ ಇರ್ತವೆ. ಸೊ ಅಂಥದ್ದೇನು ಮೆಸೇಜ್ ಓರಿಯೆಂಟೆಡ್ ಅಂಥದ್ದೇನೂ ಇಲ್ಲ. ಬಿಗ್ ಬಾಸ್ ಮನೇಲಿ ಏನು ನಡೆದಿದೆಯೋ ಅದು ಆ ಸಿಚುವೇಷನಲ್ಲಿ ಅದು ಸರಿ ಇತ್ತು ಆ್ಯಂಡ್ ಹಾಗೆ ಮಾತಾಡಬಾರ್ದು ಅನ್ನೋ ರೀತಿಗೆ ನಾನು ಆಡಿದ್ದೆ. ಸೊ ಅದು ನಾನು ಎಲ್ಲ ಕಡೆ ಸಿಂಬಲ್ ಆಗಿ ಇಟ್ಕೊಂಡು ಹೋಗೋದು ತಪ್ಪು ಅಂತ ನಾನು ಹೇಳ್ತೀನಿ. ಬಿಕಾಸ್ ಅಲ್ಲಿ ಜಸ್ಟಿಸ್ ಸಿಕ್ಕಿದೆ. ಆಡಿರುವಂಥ ಮಾತು ಬೇರೆ ಯಾರೂ ಬಳಸಬಾರ್ದು, ಅದಕ್ಕೋಸ್ಕರ ಅಲ್ಲಿ ಆಗಿರೋದು. ಅದಕ್ಕೊಂದು ರೆಸ್ಪೆಕ್ಟ್ ಇದೆ, ಡಿಗ್ನಿಟಿ ಇದೆ. ಬಳೆ ಅನ್ನೋದು ನನ್ನ ಪ್ರಕಾರ ಇಟ್ಸ್ ಪಾಸಿಟಿವಿಟಿ. ಪ್ರತಿ ಸಲ ಅದು ವೈಬ್ರೇಟ್ ಆಗ್ತಿರ್ಬೇಕಿದ್ರೆ ಅದೊಂದು ಶಬ್ದ ಕ್ರಿಯೇಟ್ ಮಾಡುತ್ತೆ, ಅದರಿಂದ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ. ನಾವು ಹೇಗೆ ದೇವಸ್ಥಾನದಲ್ಲಿ ಹೋದ ತಕ್ಷಣ ಗಂಟೆ ಶಬ್ದಕ್ಕೆ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೋ, ಅದೇ ಥರ ಬಳೆ ವೈಬ್ರೇಟ್ ಆದಾಗ ನಮ್ಮ ನರ್ವ್ ಸಿಸ್ಟಮಿಗೂ ನಮಗೆ ಒಳ್ಳೆದಾಗುತ್ತೆ, ಬಾಡಿಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಹೌದು, ಅದಕ್ಕೆ ಹಳೆ ಕಾಲದಿಂದ ನಾನು ಬಳೆ ಹಾಕ್ತಾ ಬಂದಿರೋದು. ಅದಕ್ಕೆ ಆ ಪಾಸಿಟಿವಿಟಿ ಅರ್ಥ ಇದೆ ಹೊರತು ಬೇರೆ ಯಾವುದೂ ಇಲ್ಲ. ಇಷ್ಟ ಆಗಿತ್ತು ನನಗೆ. ಸೊ ಅದಕ್ಕೆ ನನಗೆ ಫ್ಯಾನ್ ಗರ್ಲ್ ಮೂಮೆಂಟ್ ಆದರೂ ಕೂಡ ಲೈಕ್ ಸೊ ಹಂಬಲ್ ಅಂತಲೂ ಅನಿಸೋದು ಯಾವಾಗಲೂ ಕೂಡ. ಸೊ ದಟ್ಸ್ ವೈ ಲೈಕ್ ಐ ಲವ್ಡ್ ವರ್ಕಿಂಗ್ ವಿತ್ ಹಿಮ್. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನೀವೆಲ್ಲೇ ಯಾವುದೇ ಶೋಗೆ ಹೋದ್ರೆ ಬಿಗ್ ಬಾಸ್ ಬಂದಾದಮೇಲೆ ಬಳೆಗಳು ಹಾಕೋತಾ ಇದ್ದೀರಾ. ಬಳೆಗಳು ಸಮಥಿಂಗ್ ಇಟ್ಸ್ ಇಂಡಿಕೇಟಿಂಗ್ ಅಂತ ಹೇಳ್ಬೋದು. ಕಿಚ್ಚನ ಚಪ್ಪಾಳೆ ಒಂದು ಸಿಕ್ತು ನಿಮ್ಮ ಬಳೆಗೆ. ಏನಾದರೂ ಇದ್ರ ಬಗ್ಗೆ ಏನೋ ಉದ್ದೇಶ ಇಟ್ಕೊಂಡು ಬಳೆ ಹಾಕ್ಕೊಂಡು ಈ ರೀತಿ ಏನಾದರೂ ಥಾಟ್ಸ್? ಬಳೆ ಅನ್ನೋದು ನನಗೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ. ಅದರಲ್ಲೂ ನಾನು ಇವಾಗಲ್ಲ, ಬಿಗ್ ಬಾಸ್ ಹೋಗೋ ಮುಂಚೆ ನೀವು ನಂದು ಯಾವುದೇ ಫೋಟೋ ನೋಡಿದ್ರು ಟ್ರೆಡಿಷನಲ್ ಹಾಕಿದ್ರೆ ಕೈ ತುಂಬ ಬಳೆ ಹಾಕೊಳ್ತೀನಿ ನಾನು. ನಂಗೆ ತುಂಬ ಇಷ್ಟ ಅದಕ್ಕೆ. ಇವಾಗ ವೆಸ್ಟರ್ನ್ ಹಾಕೊಂಡ ತಕ್ಷಣ ಬಳೆ ಹಾಕೊಳ್ಳೋಕ್ಕಾಗಲ್ವ ಅಲ್ವಾ, ಬಿಕಾಸ್ ಅದಕ್ಕೆ ಆಗಿರುವಂಥ ಬೇರೆ ಆಕ್ಸರೀಸ್ ಇರ್ತವೆ. ಸೊ ಅಂಥದ್ದೇನು ಮೆಸೇಜ್ ಓರಿಯೆಂಟೆಡ್ ಅಂಥದ್ದೇನೂ ಇಲ್ಲ. ಬಿಗ್ ಬಾಸ್ ಮನೇಲಿ ಏನು ನಡೆದಿದೆಯೋ ಅದು ಆ ಸಿಚುವೇಷನಲ್ಲಿ ಅದು ಸರಿ ಇತ್ತು ಆ್ಯಂಡ್ ಹಾಗೆ ಮಾತಾಡಬಾರ್ದು ಅನ್ನೋ ರೀತಿಗೆ ನಾನು ಆಡಿದ್ದೆ. ಸೊ ಅದು ನಾನು ಎಲ್ಲ ಕಡೆ ಸಿಂಬಲ್ ಆಗಿ ಇಟ್ಕೊಂಡು ಹೋಗೋದು ತಪ್ಪು ಅಂತ ನಾನು ಹೇಳ್ತೀನಿ. ಬಿಕಾಸ್ ಅಲ್ಲಿ ಜಸ್ಟಿಸ್ ಸಿಕ್ಕಿದೆ. ಆಡಿರುವಂಥ ಮಾತು ಬೇರೆ ಯಾರೂ ಬಳಸಬಾರ್ದು, ಅದಕ್ಕೋಸ್ಕರ ಅಲ್ಲಿ ಆಗಿರೋದು. ಅದಕ್ಕೊಂದು ರೆಸ್ಪೆಕ್ಟ್ ಇದೆ, ಡಿಗ್ನಿಟಿ ಇದೆ. ಬಳೆ ಅನ್ನೋದು ನನ್ನ ಪ್ರಕಾರ ಇಟ್ಸ್ ಪಾಸಿಟಿವಿಟಿ. ಪ್ರತಿ ಸಲ ಅದು ವೈಬ್ರೇಟ್ ಆಗ್ತಿರ್ಬೇಕಿದ್ರೆ ಅದೊಂದು ಶಬ್ದ ಕ್ರಿಯೇಟ್ ಮಾಡುತ್ತೆ, ಅದರಿಂದ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೆ. ನಾವು ಹೇಗೆ ದೇವಸ್ಥಾನದಲ್ಲಿ ಹೋದ ತಕ್ಷಣ ಗಂಟೆ ಶಬ್ದಕ್ಕೆ ಪಾಸಿಟಿವಿಟಿ ಸ್ಪ್ರೆಡ್ ಆಗುತ್ತೋ, ಅದೇ ಥರ ಬಳೆ ವೈಬ್ರೇಟ್ ಆದಾಗ ನಮ್ಮ ನರ್ವ್ ಸಿಸ್ಟಮಿಗೂ ನಮಗೆ ಒಳ್ಳೆದಾಗುತ್ತೆ, ಬಾಡಿಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ಹೌದು, ಅದಕ್ಕೆ ಹಳೆ ಕಾಲದಿಂದ ನಾನು ಬಳೆ ಹಾಕ್ತಾ ಬಂದಿರೋದು. ಅದಕ್ಕೆ ಆ ಪಾಸಿಟಿವಿಟಿ ಅರ್ಥ ಇದೆ ಹೊರತು ಬೇರೆ ಯಾವುದೂ ಇಲ್ಲ.